ಮೇ 20ಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಪೂರ್ಣ. ತುಮಕೂರಿನಲ್ಲಿ ಅದ್ಧೂರಿ ಸಾಧನಾ ಸಮಾವೇಶಕ್ಕೆ ಸಿದ್ಧತೆ. ಮೇ 20ಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಂಡ ಬೆನ್ನಲ್ಲೇ ತುಮಕೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಬೃಹತ್ ಸಾಧನಾ ಸಮಾವೇಶವನ್ನ ಆಯೋಜಿಸಲು ತಯಾರಿ ಜೋರಾಗಿದೆ. ಸಾಧನಾ ಸಮಾವೇಶದ ಅಂಗವಾಗಿ ಪೂರ್ವಭಾವಿಯಾಗಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಡಿಸಿ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಜಿಲ್ಲೆಯ ಶಾಸಕರು, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು. ಇನ್ನು ಮೇ 20ರಂದು ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಸಾಧನಾ ಸಮಾವೇಶ ನಡೆಯಲಿದೆ. ಬೃಹತ್ ಕಾರ್ಯಕ್ರಮದಲ್ಲಿ ಸುಮಾರು 1,35,000 ಫಲಾನುಭವಿಗಳಿಗೆ ವಿವಿಧ ಸವಲತ್ತುಗಳನ್ನು ವಿತರಿಸಲು ಸರ್ಕಾರ ತೀರ್ಮಾನಿಸಿದೆ. ಕಂದಾಯ ಇಲಾಖೆಯಿಂದ ಈ ಸ್ವತ್ತು, ಹಕ್ಕುಪತ್ರ ಸೇರಿದಂತೆ ಹಲವು ಯೋಜನೆಗಳ ಅನುಷ್ಠಾನಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ. ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಬಳಿಕ ಮಾತನಾಡಿದ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸರ್ಕಾರಕ್ಕೆ 3 ವರ್ಷ ಪೂರ್ತಿಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ಸಾಧನಾ ಸಮಾವೇಶವನ್ನ ಆಯೋಜಿಸಲಾಗ್ತಾ ಇದೆ. ಇದು ಪಕ್ಷಾತೀತವಾಗಿ ನಡೆಯುವ ಸರ್ಕಾರಿ ಕಾರ್ಯಕ್ರಮವಾಗಿರುತ್ತದೆ ಎಂದು ಸ್ಪಷ್ಟಪಡಿಸಿದರು. ಶಾಸಕರಿಂದ ಬಂದ ಸಲಹೆಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದ ರೂಪುರೇಷೆಗಳನ್ನು ಅಂತಿಮಗೊಳಿಸಲಾಗಿದೆ ಎಂದರು. ಈ ತಿಂಗಳ 20ನೇ ತಾರೀಕು ನಡೀತಕ್ಕಂಥ ತುಮಕೂರಿನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಕಂದಾಯ ಇಲಾಖೆ ವತಿಯಿಂದ ಸುಮಾರು 1,35,000 ಫಲಾನುಭವಿಗಳಿಗೆ ಈ ಸ್ವತ್ತು, ಹಕ್ಕುಪತ್ರ ಮತ್ತು ಕಂದಾಯ ಗ್ರಾಮಗಳು ಮಾಡುವಂಥದ್ದು, ಪೌತಿ ಖಾತೆ ಮಾಡ್ತಕ್ಕಂಥದ್ದು, ಇದೆಲ್ಲ ಸೇರಿ ಒಟ್ಟು 1,35,000 ಜನರಿಗೆ ಬೆನಿಫಿಟ್ಸನ್ನು ಕೊಡುವಂಥ ಕಾರ್ಯಕ್ರಮ. ಇದರ ಜೊತೆಯಾಗಿ ಬೇರೆ ಬೇರೆ ಇಲಾಖೆಯೂ ಕೂಡ ಕೆಲವು ಇಲಾಖೆಗಳ ಕಾರ್ಯಕ್ರಮಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಅದರ ಬಗ್ಗೆ ಶಾಸಕರ ಜೊತೆಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೆ. ಸಭೆ ಮುಗಿದಿದೆ. ಅವರು ಕೂಡ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನೆಲ್ಲ ಸ್ವೀಕಾರ ಮಾಡಿದ್ದೀವಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಇಡೀ ಸಚಿವ ಸಂಪುಟ ಬರುತ್ತೆ. ಕಾರ್ಯಕ್ರಮದಲ್ಲಿ ಏನೇನು ಮಾಡಬೇಕು, ಯಾವ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅಲ್ಲ, ನಾನು ಮಾತಾಡ್ತಾ ಇರೋದೇ ಬೇರೆ, ನೀವು ಹೇಳೋದೇ ಬೇರೆಪ್ಪ. ನಾನು ಮಾತಾಡ್ತಾ ಇರೋದು ಸರ್ಕಾರಿ ಕಾರ್ಯಕ್ರಮದ ಬಗ್ಗೆ. ಜೊತೆಗೆ ನಾವು 3 ವರ್ಷ ಕಂಪ್ಲೀಟ್ ಆಗುತ್ತೆ ಮೇ 20ಕ್ಕೆ. ಅದು 3 ವರ್ಷದ ಒಂದು ಸಾಧನೆಯ ಸಮಾವೇಶದ ಥರನೂ ಕೂಡ ಆಗುತ್ತೆ. ಎಲ್ಲರನ್ನೂ ಕರಿತೀವಿ. ಗೌರ್ಮೆಂಟ್ ಸರ್ಕಾರಿ ಪ್ರೋಗ್ರಾಮ್ ಎಲ್ಲರನ್ನೂ ಕರಿತೀವಿ. ಇಲ್ಲ ನಮ್ಮ ಶಾಸಕರು, ನಮ್ಮ ಸಂಸದರಿದ್ದಾರೆ, ಮಂಜುನಾಥ್ ಅವರಿದ್ದಾರೆ, ಗೋವಿಂದ ಕಾರಜೋಳ ಅವರಿದ್ದಾರೆ, ಮತ್ತು ಅವ್ರನ್ನೆಲ್ಲರನ್ನೂ ಕೂಡ ಕರಿತೀವಿ. ನಮ್ಮಲ್ಲಿ ಯಾವುದು ಆ ರೀತಿ ಸರ್ಕಾರದ ಕಾರ್ಯಕ್ರಮ ಆದ್ದರಿಂದ ಇದು ಪಕ್ಷಾತೀತವಾಗಿ ನಡೆಯುವಂಥ ಕಾರ್ಯಕ್ರಮ. ಇನ್ನು ಪೂರ್ವಭಾವಿ ಸಭೆಯ ಬಳಿಕ ಜೆಡಿಎಸ್ ಶಾಸಕ ಸುರೇಶ್ ಬಾಬು ಪ್ರತಿಕ್ರಿಯೆ ನೀಡಿದ್ದು, ಕಾರ್ಯಕ್ರಮ ಸರ್ಕಾರದ ಹೆಸರಿನಲ್ಲಿ ನಡೆಯಬೇಕು, ಯಾವುದೇ ಪಕ್ಷದ ಕಾರ್ಯಕ್ರಮವಾಗಬಾರದು ಎಂದು ಸಭೆಯಲ್ಲಿ ಒತ್ತಾಯಿಸಿದ್ದೇವೆ ಎಂದರು. ಎಲ್ಲ ಕ್ಷೇತ್ರಗಳ ಶಾಸಕರನ್ನ ಒಳಗೊಂಡು ಸಮನ್ವಯದ ವಾತಾವರಣ ನಿರ್ಮಿಸಲು ಒತ್ತಾಯ ಮಾಡಿದ್ದೇವೆ. ಜಿಲ್ಲೆಯ 1,35,000 ಜನರಿಗೆ ಹಕ್ಕುಪತ್ರ ವಿತರಿಸುವ ನಿರ್ಧಾರವನ್ನ ಸ್ವಾಗತಿಸುತ್ತೇವೆ ಎಂದರು. ಈ 3 ವರ್ಷ ಕಳೆದಿರೋದಕ್ಕೆ ಇವರು ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು 11 ಕ್ಷೇತ್ರ ಏನು ನಮ್ಮ ತುಮಕೂರಿನಲ್ಲೇ ಅದನ್ನು ಇಟ್ಕೊಂಡಿರೋದ್ರಿಂದ ನಾವೆಲ್ಲರೂ ಕೂಡ ಅವರಿಗೆ ಒಂದು ತಿಳಿ ವಾತಾವರಣನ ಸೃಷ್ಟಿ ಮಾಡಿಕೊಡಿ ಅಂತ ಹೇಳಿದ್ದೀವಿ. ಇದು ಸರ್ಕಾರದ ಕಾರ್ಯಕ್ರಮ ಆಗಬೇಕು, ಯಾವುದೇ ಪಕ್ಷದ ಕಾರ್ಯಕ್ರಮ ಆಗಬಾರ್ದು ಅಂತ ನಾವು ಅದನ್ನು ಇದರಲ್ಲಿ ಸಭೆಯಲ್ಲಿ ನಾವು ಅವ್ರಿಗೆ ಹೇಳಿದ್ದೇವೆ. ಯಾಕೆ ಅಂದರೆ ಇದು ಸರ್ಕಾರದ ಕಾರ್ಯಕ್ರಮ ಆದರೆ, ಸರ್ಕಾರ ಅಂದರೆ ಎಲ್ಲರೂ ಸೇರ್ತೇವೆ. ಅದರಲ್ಲಿ ವಿರೋಧ ಪಕ್ಷದವರು ಎಲ್ಲರೂ ಈಗ ಅದನ್ನು ಸುಷ್ಮಾ ಇವ್ರನ್ನೆಲ್ಲ ಕೂಡ ಸೇರಿಸ್ಕೊಂಡಿದ್ದಾರೆ. ಕೇಂದ್ರದ ಹಣಕಾಸು ಸಚಿವರನ್ನ, ಸನ್ಮಾನ್ಯ ಕುಮಾರಸ್ವಾಮಿ ಅವ್ರನ್ನ, ಅಶೋಕ್ ಅವ್ರನ್ನ ಎಲ್ಲರನ್ನೂ ಕೂಡ ಹಾಕ್ಕೊಂಡು ಒಂದು ಇನ್ವಿಟೇಷನ್ನ ರೆಡಿ ಮಾಡಿದ್ದಾರೆ. ಹೇಳಿದರು ಅದ್ರ ಮಂತ್ರಿಗಳು ಖಂಡಿತ ಇಲ್ಲ, ತಾರತಮ್ಯ ಇಲ್ಲ, ಎಲ್ಲ ವಿರೋಧ ಪಕ್ಷನೂ ಕೂಡ ವಿಶ್ವಾಸಕ್ಕೆ ತಗೊಂಡು ನಾವು ಇವತ್ತು ಆ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನ ಮಂತ್ರಿಗಳು ಹೇಳಿದ್ದಾರೆ. ಖಂಡಿತ ಅದನ್ನು ನಾವು ಅವ್ರನ್ನ ಖುಷಿ ಒಂದೇನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಸಾಧನೆ ಅಂದರೆ ಇವಾಗೇನು ಇದ್ರ ಗ್ರಾಮಗಳಿತ್ತಲ್ಲ,
ಏನು ಬೇಚಾರ ಗ್ರಾಮಗಳು ಮತ್ತು ಹಕ್ಕುಪತ್ರ ಅವನ್ನೆಲ್ಲ ಹಕ್ಕುಪತ್ರ ಕೊಡೋದು 1 ಲಕ್ಷದ ಚಿಲ್ಲರೆ ಇದೆ ನಮ್ಮ ಇಡೀ ನಮ್ಮ ಜಿಲ್ಲೆನಲ್ಲಿ. ಅದೊಂದು ಒಳ್ಳೆ ಕಾರ್ಯಕ್ರಮ. ಅದು ಈ ಒಂದು ತೀರ್ಮಾನ ತಗೊಂಡಂಥ ಕೃಷ್ಣ ಬೈರೇಗೌಡರಿಗೆ ಅದು ಒಳ್ಳೆ ತೀರ್ಮಾನ ತಗೊಂಡು ಇವತ್ತೇನು ಕಂದಾಯ ಗ್ರಾಮಗಳನ್ನ ಮಾಡೋವಂಥ ಕೆಲಸ ಏನು ಮಾಡಿದ್ದಾರೆ ಖಂಡಿತ ಒಳ್ಳೆ ಒಂದು ಬೆಳವಣಿಗೆ ಇದೆ. ಅದು ಹಲವಾರು ವರ್ಷಗಳಿಂದ ಇವತ್ತು ಅವರೆಲ್ಲರೂ ಕೂಡ ಯಾರ್ದೋ ಒಬ್ಬರ ಹೆಸರಲ್ಲಿದ್ದಂಥ ಜಮೀನು ಇವತ್ತು ಅವರವ್ರಿಗೆ ಅವ್ರ ಸ್ವತ್ತನ್ನು ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆ ಕಾರ್ಯಕ್ರಮ. ಅದನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀವಿ. ಅಲ್ಲದೆ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಟೀಕೆ ವ್ಯಕ್ತಪಡಿಸಿದ ಅವರು 3 ವರ್ಷಗಳಾದರೂ ಕಾಂಟ್ರಾಕ್ಟರ್ಗಳಿಗೆ ಬಾಕಿ ಹಣ ಬಿಡುಗಡೆಯಾಗಿಲ್ಲ ಎಂದು ಆರೋಪಿಸಿದರು. ಅದಿದೆ, ಅದು ಎಲ್ಲರಿಗೂ ಕೂಡ ಗೊತ್ತಿದೆ. ಆರ್ಥಿಕ ದಿವಾಳಿತನ, ಇವರು ಹಣವನ್ನು ಸರಿಯಾದ ರೀತಿಯಲ್ಲಿ ಕೊಡದೇ ಇರ್ತಕ್ಕಂಥದ್ದು, ಕಾಂಟ್ರಾಕ್ಟರ್ಗಳಿಗೆ 3 ವರ್ಷ ಆದರೂ ಕೂಡ LOCಗಳನ್ನ ರಿಲೀಸ್ ಮಾಡದೇ ಇರ್ತಕ್ಕಂಥದ್ದು, ಇದೆಲ್ಲ ಕೂಡ ಸಾಕಷ್ಟು ನ್ಯೂನ್ಯತೆಗಳು ಈ ಸರ್ಕಾರದಿದೆ. ಅದು ಯಾವುದನ್ನು ಕೂಡ ಇವರು ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು ಎಲ್ಲ ಇಲಾಖೆದು ಕೂಡ ಇವರು ಸೂಕ್ಷ್ಮವಾಗಿ ಗಮನ ಹರಿಸಿ ತಾರತಮ್ಯ ಇಲ್ಲದ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಮಾಡಬೇಕು. ಇವತ್ತು ಕುರಿಗಳದು ಏನು ಕುರಿಗಳು ಸತ್ತಂಥ ಸಂದರ್ಭದಲ್ಲಿ 2021-22 ಹಣ ಇವ್ರು ರಿಲೀಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ತಾರತಮ್ಯ ಮಾಡ್ತಾ ಇದ್ದಾರೆ. 23ರಿಂದ ಕುರಿಗಳು ಮೇಕೆಗಳು ಸತ್ತಂಥದ್ದು, ಹಸುಗಳು ಸತ್ತವಕ್ಕೆ ಪರಿಹಾರ ಕೊಡ್ಲಿಕ್ಕೆ ಹೊರಟಿದೆ ಈ ಸರ್ಕಾರ. 21-22ರಲ್ಲಿ ಆಗಿರ್ತಕ್ಕಂಥ ರೈತರಿಗೆ ತೊಂದರೆ ಆಗಲ್ವಾ? ಇವ್ರ ರೈತರನ್ನ ಯಾಕೆ ಬೇರೆ ಸರ್ಕಾರದ್ದು ಅವ್ರಿಗೆ ಆ ಸರ್ಕಾರ ಇದ್ದಾಗ ಮಾಡಿದ್ದು ಅಂತಕ್ಕಂಥ ತಾರತಮ್ಯ ಮಾಡಿರ್ತಕ್ಕಂಥದ್ದು ಇದೆಲ್ಲ ಕೂಡ ಹೇಳಿದ್ದೇವೆ. ಖಂಡಿತ ಅದೆಲ್ಲದನ್ನು ಕೂಡ ತಾರತಮ್ಯ ಇಲ್ದಂಗೆ ರಾಜ್ಯದ ಜನತೆಗೆ ಗಮನ ಇಟ್ಕೊಂಡು ಇವ್ರು ಕೆಲಸ ಮಾಡಬೇಕು ಅಂತ ಒತ್ತಾಯ. ಒಟ್ಟಾರೆ ಸರ್ಕಾರಕ್ಕೆ 3 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಬೃಹತ್ ಕಾರ್ಯಕ್ರಮ ತುಮಕೂರಿನಲ್ಲಿ ನಡೆಯಲಿದ್ದು, ಈ ಮೂಲಕ ಬೃಹತ್ ಶಕ್ತಿ ಪ್ರದರ್ಶನ ಮಾಡಲು ಕಾಂಗ್ರೆಸ್ ನಾಯಕರು ಚಿಂತನೆ ನಡೆಸಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.